ಹಾಸನದಲ್ಲಿ ಗಣೇಶೋತ್ಸವದ ವೇಳೆ ಏನು ಭೀಕರ ಅಪಘಾತ ನಡೆದಂತಹ ಮೊಸಳೆ ಹೊಸಳ್ಳಿ ಸ್ಪಾಟ್ ಏನಿದೆ ಅಲ್ಲಿಗೆ ಈಗ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಮಾಡಿರುವಂಥದ್ದು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇವಾಗ ಇಲ್ಲಿಗೆ ಜಮಾವಣೆಗೊಂಡಿದೆ. 3 ಹೆಚ್ಚುವರಿ ವಾಹನಗಳನ್ನು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ವಾಹನಗಳನ್ನು ಇಲ್ಲಿಗೆ ತಂದು ನಿಯೋಜನೆ ಮಾಡಿರುವಂಥದ್ದು. ರ್ಯಾಪಿಡ್ ಆಕ್ಷನ್ ಫೋರ್ಸ್ RAF ಇದು 3 ತುಕಡಿಗಳಿರುವಂಥದ್ದು. ಮತ್ತು ಅದರ ಹಿಂಭಾಗದಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ಬೇರೆ ಬೇರೆ ಪೊಲೀಸ್ ತುಕಡಿಗಳನ್ನು ಕೂಡ, ಅದರ KSRP ಇರ್ಬೋದು, ಬೇರೆ ಬೇರೆ ಸ್ಥಳೀಯ ಪೊಲೀಸ್ ತುಕಡಿಗಳನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಸ್ಪಾಟ್ಗೆ ಭೇಟಿ ನೀಡಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಹೆಚ್ಚುವರಿ ಪೊಲೀಸರನ್ನು ಕೂಡ ಇಲ್ಲಿ ಹಾಕಿರುವಂಥದ್ದನ್ನು ನೋಡ್ಬೋದಾಗಿದೆ. ಇಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ ಸಾಕಷ್ಟು ಸ್ಥಳೀಯ ಪೊಲೀಸರು, ಸಾಕಷ್ಟು ಪೊಲೀಸರನ್ನು ಇಲ್ಲಿಗೆ ಹಾಕಿರುವಂಥದ್ದು. ಕಾರಣ ಏನಂತ ಹೇಳಿದರೆ ಭದ್ರತೆ ದೃಷ್ಟಿಯಿಂದ ಮತ್ತು ಸ್ಥಳೀಯರು ಪರಿಹಾರ ವಿಚಾರವಾಗಿ ಈಗ ಕೃಷ್ಣ ಬೈರೇಗೌಡರು ಇರ್ಬೋದು, ಅಶೋಕ್ ಎಲ್ಲರೂ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ವಾಗ್ವಾದಗಳು ನಡೀತು, ತರಾಟೆ ತೆಗೆದುಕೊಳ್ಳುವಂತಹ ಘಟನೆಗಳಾದವು. ಸೊ ಅದರಿಂದಾಗಿ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲಿಗೆ ಭೇಟಿ ನೀಡಲಿದ್ದಾರೆ. ಮತ್ತು ಸ್ಥಳೀಯರು ಕೂಡ ಈ ಒಂದು ಘಟನಾವಳಿಗಳ ಬಗ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ ಇರೋದ್ರಿಂದ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಹಾಸನ.